ಸರ್ ಎಲ್ಲ ಮೀಡಿಯಾದವ್ರಿಗೆ ಒಂದೇ ಒಂದು ರಿಕ್ವೆಸ್ಟು, ದಯವಿಟ್ಟು ಈ ಸಿನಿಮಾನ ಜನಗಳಿಗೆ ದಯವಿಟ್ಟು ತಲುಪಿಸಿ. ಈ ಕುಡುಕ ಗಂಡಂದಿರು ಯಾರು ಇದ್ದೀರಾ, ಹೆಂಡ್ತಿದಿರಿಗೆ ಬಂದು ನೈಟ್ ಹೊತ್ತು ಯಾರು ಹೊಡಿತೀರಾ, ಮತ್ತೆ ಜೂಜಾಳ ನನ್ನ ಮಕ್ಳು ಯಾರು ಇದ್ದೀರಾ, ಬಿಕಾರಿ ಗಿಕಾರಿ ಅಂತ ಇರ್ತೀರಲ್ಲ ಹೆಂಡ್ರುಗಳನ್ನ, ಬಂದು ಸಿನಿಮಾ ಒಂದ್ಸತಿ ನೋಡ್ರೆ ಆಮೇಲೆ ಅರ್ಥ ಆಯ್ತಾ ಸರ್. ಡೈರೆಕ್ಟರ್ ಸರ್, ಹೀರೋಯಿನ್ ಅವ್ರಿಗೆ, ಡೈರೆಕ್ಟರ್ಗೆ ಮತ್ತೆ ನನ್ನ ಗೆಳೆಯ 1000 ಸಿನಿಮಾ ಮಾಡಿರ್ಬೋದು ಇವನು, ಇದು ಒಂದು ಸಿನಿಮಾ ಇಟ್ಟಲ್ಲಿ ನಿಂತ್ಕೊಂಡಿಗಳ ಸೂಪರ್. ಡೈರೆಕ್ಟರ್ಗೆ ಒಂದು ಹ್ಯಾಟ್ಸ್ ಆಫ್ ಸರ್. ಎಲ್ಲಿದ್ರು ಡೈರೆಕ್ಟರ್ ಸಖತ್ತಾಗಿರಿ, ಇಂಥ ಸಿನಿಮಾ ಇನ್ನೂ 100 ಮಾಡ್ತಾ ಇರಿ. ಯಾವುದು ಇದು ಫೇಕ್ ಪ್ರಮೋಷನ್ ಅಂತೂ ಅಲ್ವೇ ಅಲ್ಲ, ಯಾವುದು ದುಡ್ಡು ಕೊಟ್ಟಂತೂ ನಮ್ಮನ್ನು ಖರ್ಚಿಲ್ಲ, ನಾವೇ ದುಡ್ಡು ಕೊಟ್ಟು ಬಂದು ಸಿನಿಮಾ ನೋಡ್ತಾ ಇದ್ದೀವಿ. ದಯವಿಟ್ಟು ಹೆಣ್ಮಕ್ಳಾಗ್ಲಿ ಗಂಡು ಮಕ್ಳಾಗ್ಲಿ ಮತ್ತೆ ಜೂಜಾಡೋರು, ಎಣ್ಣೆ ಹೊಡೆಯೋರು, ಹೆಂಡತಿ ದಿನ ಸೂಳೆ ಅನ್ನೋರು ಮತ್ತೆ ದಂಧೆ ಅನ್ನೋರು ದಯವಿಟ್ಟು ಬಂದು ಸಿನಿಮಾನ ನೋಡ್ರೆ ಯಾರು ಸೂಳೆರ್ ಅಂತೀರಾ. ಮತ್ತೆ ಇನ್ನೊಂದು ಹೇಳ್ಬಿಡ್ತೀನಿ, ಹೇಳ್ಬಿಡ್ತೀನಿ, ಗಾಂಜಾ ಹೊಡೆಯೋರು, ಕಾಲೇಜಲ್ಲಿ ತಿರ್ಗಾಳ ನನ್ನ ಮಕ್ಕಳು, ಡಗಾರ್ ಸೂಳೆ ಅಂತ ಕರಿತಿಲ್ಲ ಒಂದು ಹೆಣ್ಮಗುಗೆ, ಬಂದು ಸಿನಿಮಾನ ನೋಡಿ ನಿಮ್ ತಾಯಿಗಳನ್ನ ನೆನ್ಪು ಮಾಡ್ಕೊಂತೀರ. ಅರ್ಥ ಆಯ್ತಾ? ಒಂದು ಮಗುನ ಸಾಕೋಸ್ಕರ ಒಂದು ಹೆಣ್ಣು ಎಷ್ಟು ಕಷ್ಟ ಬೀಳುತ್ತೆ ಅನ್ನೋದು ದಯವಿಟ್ಟು ಈ ಸಿನಿಮಾ ಬಂದು ನೋಡ್ರಿ, ಗೊತ್ತಾಗುತ್ತೆ. ನಮ್ಮ ಅಮ್ಮನೂ ಅದೇ ಥರ ನನಗೂ ಕಷ್ಟ ಬಿದ್ದಿದ್ದಾಳೆ. ಇವತ್ತು ನಮ್ಮ ಅಮ್ಮ ಇಲ್ಲ ಸಿನಿಮಾ ತೋರ್ಸಕ್ಕೆ. ದಯವಿಟ್ಟು ಯಾರು ಬೇಜಾರು ಮಾಡ್ಕೊಂಡು ಹೋಗ್ಬಿಡಿ, ಡೈರೆಕ್ಟಾಗಿ ಕೊಟ್ಟಿದ್ದೀನಿ ನಾನು ಇವತ್ತು ಅಷ್ಟೇ. ಯಾರು ನನ್ನ ಮೇಲೆ ಅಪಪ್ರಚಾರ ಬೇಕಾಗಿಲ್ಲ. ಓಕೆ, ಇದ್ರೆ ನೆಮ್ಮದಿಯಾಗಿರ್ಬೇಕಷ್ಟೇ. ನಡೆಯಪ್ಪ ಸರ್. ಆ್ಯಕ್ಚುಲಿ ಮೂವಿನ ನಮ್ಮ ಡಾರ್ಲಿಂಗ್ ಸಖತ್ತಾಗಿ ಮಾಡಿದ್ದಾರೆ. ಅವ್ರಿಗೋಸ್ಕರ ನೋಡೋಣ ಅಂತ ಬಂದರೆ ಈ ಥರ ಪಾತ್ರದಲ್ಲಿ ನೋಡೋಕೆ ತುಂಬ ಖುಷಿ ಆಗುತ್ತೆ. ಬಟ್ ಪಾತ್ರದೊಳಗೆ ಇವರು ಒಂದು ಕತೆ ಹೆಂಗಿದೆ ಅಂತಂದರೆ, ಯಾರೋ ಮ್ಯೂಸಿಕ್ ಮಾಡಿದ್ದಾರೆ, ಆ್ಯಕ್ಚುಲಿ ಹೆಸರು ಮಾಡ್ತದೆ, ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಕೂಡ ಒಂದಕ್ಕೊಂದು ಬ್ಲೆಂಡ್ ಆಗುತ್ತೆ. ಕತೆ ಒಳಗೆ ಕುತ್ಕೊಂತೀವಿ, ಇದು ಯಾವುದೋ ಸಿನಿಮಾಗೋಸ್ಕರ ಕತೆ ಬರ್ದಿರೋದಲ್ಲ. ಲಾಸ್ಟಲ್ಲಿ ಕ್ಲೈಮ್ಯಾಕ್ಸಲ್ಲಿ ಹೇಳ್ದಂಗೆ ಇದು ದಿನನಿತ್ಯ ಏನು ನಡೆಯುತ್ತೆ ನಮ್ಮ ಅಕ್ಕಪಕ್ಕ ಅಥವಾ ನಮ್ಮೊಂದು ಸಮಾಜದಲ್ಲಿ ಏನು ನಡೆಯುತ್ತೆ ಅದನ್ನೇ ಸ್ಟೋರಿ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ನೋಡಿ. ಬೊಂಬಾಟಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ, ಕತೆ ಸೂಪರ್ ಆಗಿದೆ, ಡೈರೆಕ್ಷನ್ ಸೂಪರ್ ಆಗಿದೆ. ಒಂದು ಹೆಣ್ಣಿಗೆ ಈ ಥರ ಸಂದರ್ಭದಲ್ಲಿ ಯಾವುದೋ ಒಂದು ಗಂಡು, ಯೂಶಲಾಗಿ ಎಲ್ಲರೂ ಏನು ಮಾಡ್ತಾರೆ, ಒಂದು ಗಂಡಿಗೆ ಒಂದು ಹೆಣ್ಣು ಆಸರೆ ಅಂತ ಅಂದ್ಬಿಟ್ಟು ಮದುವೆ ಮಾಡ್ಬಿಡ್ತಾರೆ. ಮದುವೆ ಮಾಡೋದ್ಮೇಲೆ ಅವ್ನು ಕರೆಕ್ಟಾಗಿ ನೋಡ್ಕೊತಾನೆ ಇಲ್ವಾ ಗೊತ್ತಾಗಲ್ಲ. ಅದರಿಂದ ಇವತ್ತು ನೀವೇ ನೋಡ್ಬೋದು ಡೈವೋರ್ಸ್ ಎಲ್ಲ ಎಷ್ಟಾಗ್ತಾ ಇರುತ್ತೆ. ಆ ಹೆಂಗಸು ಅಲ್ಲಿರ್ಬೇಕಾ ಮದುವೆಯಲ್ಲಿ, ಅಥವಾ ಗಂಡಸು ನೋಡ್ಕೊಂಡಿಲ್ಲ ಅಂತಂದರೆ ಈ ಥರ ಒಂದು ಚಟುವಟಿಕೆ ಆದರೂ ಮಾಡಿ ಮನೆ ನಡೆಸ್ಬೇಕಾ, ಮಕ್ಕಳನ್ನ ನೋಡಬೇಕಾ. ಈ ಥರ ಮಾಡಿದ್ರೆ ಆ ಹೆಂಗಸನ್ನ ಅಮ್ಮ ಅಂತ ಮಗು ಕರಿಬೇಕಾ ಅಥವಾ ಬೇರೆ ಏನಾದರೂ ಕರಿಬೇಕಾ? ಸಖತ್ತಾಗಿದೆ. ಇದೆಲ್ಲ ಬಂದು ಈ ಪ್ರಶ್ನೆಗಳಿಗೆ ನೀವೇ ಉತ್ತರ ಕೊಟ್ಕೊಬೇಕು. ಮೂವಿ ನೋಡಿ, ಚಿತ್ರಮಂದಿರಕ್ಕೆ ಬಂದು ಮೂವಿ ನೋಡಿ. ನಮ್ಮ ಡಾರ್ಲಿಂಗ್ ಸಖತ್ತಾಗಿ ಮಾಡಿದ್ದಾರೆ. ಸೊ ಎಲ್ಲರೂ ಸಪೋರ್ಟ್ ಮಾಡಿ ಬೆಳೆಸಿ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿದೆ ಫೈನ್. ಒಳ್ಳೆ ಕಂಟೆಂಟ್ ಇದೆ. ಇದ್ರ ಬಗ್ಗೆ ಈ ವೇಸೆಯರ್ ಬಗ್ಗೆ ಮತ್ತು ಅವರ ಫ್ಯಾಮಿಲಿ ಸ್ಟೋರಿ, ಮಗುಗೆ ಆಸ್ಪತ್ರೆಯಲ್ಲಿ ಇವೆಲ್ಲ ಕೊಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಇದೆ. ಒಂದು ಬಡ ಕುಟುಂಬಕ್ಕೆ ಒಂದು ಗಂಡ ಸರಿ ಇಲ್ಲ ಅಂದರೆ ಫ್ಯಾಮಿಲಿನಲ್ಲಿ ಒಂದು ಏನಾಗುತ್ತೆ ಅನ್ನೋದ್ರ ಬಗ್ಗೆ, ಒಬ್ಬ ಗಂಡ ಒಳ್ಳೆ ರೀತಿಯಲ್ಲಿ ಫ್ಯಾಮಿಲಿ ನೋಡ್ಕೊಳ್ಳಿ ಅಂದರೆ ಏನಾದ್ರ ಬಗ್ಗೆ ಒಂದು ಮೆಸೇಜ್ ಇದೆ, ಪಬ್ಲಿಕ್ಕಿಗೆ ಮೆಸೇಜ್ ಹೋಗ್ತದೆ, ಒಳ್ಳೆ ಮೆಸೇಜ್ ಇದೆ. ಇಲ್ಲ, ಸಿನಿಮಾ ಸೂಪರಾಗಿದೆ. ಎಲ್ಲ ಫ್ಯಾಮಿಲಿ ಆಡಿಯನ್ಸ್ ನೋಡೋಂಥ ಸಿನಿಮಾ ಸೂಪರಾಗಿದೆ. ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸಿನಿಮಾ ಸೂಪರಾಗಿದೆ, ತುಂಬ ಚೆನ್ನಾಗಿದೆ ಸರ್. ಸಿನಿಮಾ ಒಂದು ಸಿಂಪಲ್ ಕಥೆನ ಸ್ಕ್ರೀನ್ ಪ್ಲೇ ಸೂಪರ್ ಮಾಡಿದ್ದಾರೆ. ಮತ್ತು ಎಲ್ಲರ ಆ್ಯಕ್ಟಿಂಗು ಮತ್ತು ಸಿನಿಮಾದಲ್ಲಿ ಯಾವ ಕ್ಷಣದಲ್ಲೂ ಕೂಡ ಬೇಜಾರಾಗಲ್ಲ. ತುಂಬ ಚೆನ್ನಾಗಿದೆ ಸರ್. ಎಲ್ಲ ಫ್ಯಾಮಿಲಿ ಬಂದು ನೋಡೋಂಥ ಸಿನಿಮಾ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ. ಹೊಸದಾಗಿ ಒಂದು ಹೊಸ ರೂಪದಲ್ಲಿ ತಂದವರೆ, ಸಮಾಜಕ್ಕೆ ಒಂದು ತಿಳುವಳಿಕೆ ನೀಡಿದೆ. ತುಂಬ ಚೆನ್ನಾಗಿ ಬಂದಿದೆ. ತುಂಬ ಚೆನ್ನಾಗಿದೆ, ನೋಡ್ಬೋದು. ತುಂಬ ಚೆನ್ನಾಗಿದೆ ಸರ್. ಸೂಪರ್ ಸೂಪರ್. ಹ್ಯಾಪಿ ಬರ್ಡೇ ನಂತರ ಉತ್ತಮ ಸಿನಿಮಾ ಮಾಡೋರೆ. ಭಾಳ ಖುಷಿ ಆಯಿತು. ಸಚಿನ್ ಅವರು ಸ್ಯಾಂಡಲ್ವುಡ್ಗೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯಿತು ಸಿನಿಮಾ. ತುಂಬ ಚೆನ್ನಾಗಿದೆ ಸರ್. ಸಿನಿಮಾ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಳ್ಳೆ ಸ್ಟೋರಿ ಇದೆ, ಚೆನ್ನಾಗಿದೆ ಸಿನಿಮಾ, ನೋಡ್ಬೋದು. ಸಚಿನ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಸೆಕೆಂಡ್ನೇ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ. ಯಾವ ಸಿನಿಮಾ ಹಿನ್ನೆಲೆ ಇಲ್ಲಾದ್ರೂ ಆ್ಯಕ್ಟಿಂಗ್ ಶೋ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಕಂಟೆಂಟ್ ತುಂಬ ಚೆನ್ನಾಗಿದೆ. ಯಾಕಂದರೆ ಪರಿಸ್ಥಿತಿಗಳು ಒಂದು ಸಮಾಜದಲ್ಲಿ ಒಂದು ಹೆಣ್ಣನ್ನು ಯಾವ ಒಂದು ಪರಿಸ್ಥಿತಿಗೆ ದೂಡ್ತವೆ, ಹಾಗೆ ಒಂದು ಗಂಡನ್ನ ಈ ಒಂದು ಜೂಜಾಟದಲ್ಲಿ ಯಾವ ಒಂದು ಪರಿಸ್ಥಿತಿಗೆ ದೂಡ್ತವೆ. ಇಂಥ ಸಂದರ್ಭದ ಬದಲಿ ಒಂದು ಹೆಣ್ಣು ತನ್ನ ಮಗನಿಗೋಸ್ಕರ ಹೇಗೆಲ್ಲ ಹೋರಾಟ ಮಾಡ್ತಾಳೆ ಅನ್ನೋದನ್ನು ಒಂದು ಸವಿಸ್ತರವಾಗಿ ವಿಸ್ತರಣೆ ಮಾಡಿ ಹೇಳಿದ್ದಾರೆ. ತುಂಬ ಚೆನ್ನಾಗಿದೆ. ದಯವಿಟ್ಟು ಎಲ್ಲ ಕುಟುಂಬದವರು ತುಂಬ ಬಂದು ನೋಡುವಂಥ ಸಿನಿಮಾ. ಸಚಿನ್ ಅವರು ತುಂಬ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಬೆಸ್ಟ್ ಆಫ್ ಲಕ್ ಸಚಿನ್ ಫಾರ್ ನೆಕ್ಸ್ಟ್ ಸಿನಿಮಾ. ತುಂಬ ಚೆನ್ನಾಗಿದೆ, ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ದಯವಿಟ್ಟು ಎಲ್ಲರೂ ಬಂದು ನೋಡಬೇಕು. ತುಂಬ ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿದೆ. ಪಾರ್ಟ್ 2 ಬಂದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ತುಂಬ ಚೆನ್ನಾಗಿದೆ ಸರ್. ಒಂದು ಒಳ್ಳೆ ಕತೆ, ಒಂದು ಒಳ್ಳೆ ಸಿನಿಮಾ, ಎಲ್ಲ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಕನ್ನಡ ಎಲ್ಲರೂ ಬಂದು ಥಿಯೇಟ್ರಲ್ಲಿ ನೋಡ್ಬೋದು ಸಿನಿಮಾ. ಇಲ್ಲ, ತುಂಬ ಒಳ್ಳೆ ಕತೆ ಅಂತ ಹೇಳ್ಬೋದು. ಒಂದು ಡಿಫ್ರೆಂಟ್ ಕಥೆನ ಹೇಳ್ಬೋದು. ಒಳ್ಳೆ ಕತೆ, ಒಳ್ಳೆ ಸಿನಿಮಾನು, ಮತ್ತೆಲ್ಲ ಚೆನ್ನಾಗಿ ಮಾಡಿದ್ದಾರೆ. ಆರ್ಟಿಸ್ಟ್ಗಳು ತುಂಬ ಡೈರೆಕ್ಷನ್ ತುಂಬ ಚೆನ್ನಾಗಿ ಬಂದಿದೆ. ಅದು ಚೆನ್ನಾಗಿದೆ, ಸೂಪರ್. ಎಲ್ಲ ಪರ್ಫಾರ್ಮರು ಒಳ್ಳೆ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಿನಿಮಾ ಚೆನ್ನಾಗಿದೆ, ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿದೆ.
ಆಮೇಲೆ ಸೌಂಡು ಮತ್ತು ಕ್ವಾಲಿಟಿ ಎಲ್ಲ ಸೂಪರಾಗಿದೆ. ಸಿನಿಮಾ ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಎಲ್ಲರೂ ನೋಡಿ ಚೆನ್ನಾಗಿದೆ ಒಟ್ಟಿನಲ್ಲಿ ಸಿನಿಮಾ. ಸ್ಪೆಷಲ್ ಅಂತಂದರೆ ಅದೇ ಸಸ್ಪೆನ್ಸು, ಮಧ್ಯದಲ್ಲಿ ಏನಾಗುತ್ತೆ ಅಂತ ಒಂದು ಕುತೂಹಲ ಇರುತ್ತೆ. ಒಟ್ಟಿನಲ್ಲಿ ಸಿನಿಮಾ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೋದು. ಫ್ಯಾಮಿಲಿ ಆಡಿಯನ್ಸ್ ಫುಲ್ ನೋಡ್ಬೋದು. ಇನ್ನೂ ಜನ ಬರಲಿ ಅಂತ ಕೇಳ್ಕೊತೀವಿ. ಈ ಸಬ್ಜೆಕ್ಟು ತುಂಬ ಚೆನ್ನಾಗಿದೆ, ಸಸ್ಪೆನ್ಸ್ ಇದೆ. ಚೆನ್ನಾಗಿದೆ ಸರ್, ಎಲ್ಲರೂ ನೋಡ್ಬೋದು. ನಮಸ್ತೆ. ಎಲ್ಲ ಕನ್ನಡಿಗರು ನೋಡಲೇಬೇಕಾದಂಥ ಕನ್ನಡ ಸಿನಿಮಾಗೆ ಅತ್ಯಂತ ಪ್ರಾಮುಖ್ಯತೆಯನ್ನು ಕೊಡಿ. ಎಲ್ಲ ಹೆಣ್ಮಕ್ಳು ನೋಡಲೇಬೇಕಾದಂಥ ಸಿನಿಮಾ, ಮುಖ್ಯವಾಗಿ ಗಂಡಸರು ನೋಡಲೇಬೇಕು ಈ ಸಿನಿಮಾನ. ಯಾರು ಕುಡಿತ ಚಟಕ್ಕೆ ಅಡಿಕ್ಟ್ ಆಗಿದ್ದೀರೋ ಅವರೆಲ್ಲರೂ ಈ ಸಿನಿಮಾ ನೋಡಲೇಬೇಕು. ಥ್ಯಾಂಕ್ ಯು. ಶ್ರೀದೇವಿ ಪಾತ್ರ ಮಾಡಿರೋ ಅಭಿನೇತ್ರಿಗೆ ನಿಜವಾಗ್ಲೂ ಸೆಲ್ಯೂಟ್ ಹೇಳಬೇಕು. ಪ್ರತಿಯೊಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ನೋಡಬೇಕಾದಂಥ ಸಿನಿಮಾ, ಒಳ್ಳೆ ಸಿನಿಮಾ. ನಿಜವಾಗ್ಲೂ ನೀವು ಕೊಟ್ಟು ದುಡ್ಡಿಗೆ ಮೋಸ ಆಗಲ್ಲ. ಒಂದು ಒಳ್ಳೆ ಎಂಟರ್ಟೈನ್ಮೆಂಟು, ನಿಜವಾಗ್ಲೂ ಸಂಸಾರ ಸಮೇತ ಕೂತ್ಕೊಂಡು ನೋಡಬೇಕು. ಒಳ್ಳೆ ಸಿನಿಮಾ ನೋಡಿ. ಸರ್, ಕಮಾಲ್ ಶ್ರೀದೇವಿ ಸಿನಿಮಾನ ಇವತ್ತು ನೋಡಿದ್ದೀವಿ. ಸಿನಿಮಾ ಮಾತ್ರ ಸೂಪರ್ ಆಗಿದೆ. ಏನು ನಮ್ಮ ಹೀರೋ ಚಲುವರಾಯ ಸ್ವಾಮಿ ಅವರು ಒಳ್ಳೆ ಅದ್ಭುತ ಇದು ಮಾಡಿದ್ದಾರೆ. ಮತ್ತು ಶ್ರೀದೇವಿ ಮೇಡಮ್ ಅಂತ ಇದು ಚೆನ್ನಾಗಿ ಮಾಡಿದ್ದಾರೆ. ಸರ್, ಸ್ಟೋರಿ ಏನಂತ ಕೇಳಿದ್ರೆ, ಈಗ ಬೆಂಗಳೂರಲ್ಲಿ ಎಷ್ಟೋ ಜನ ಬೀದಿಗಳಲ್ಲಿ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಯಾವುದೇ ಸುರಕ್ಷೆ ಇಲ್ಲ. ಅಂದರೆ ಮೇಲ್ಗಡೆಯಿಂದ ಏನು ಬೀಳುತ್ತೋ ಯಾರಿಗೂ ಗೊತ್ತಿಲ್ಲ, ಅದನ್ನು ರಕ್ಷಣೆ ಮಾಡ್ಕೊಳ್ತಾ ಇಲ್ಲ. ಚೆನ್ನಾಗಿದೆ ಮೂವಿ, ಒಳ್ಳೆ ಫ್ಯಾಮಿಲಿ ಮೂವಿ, ಎಂಟರ್ಟೈನ್ಮೆಂಟ್ ಇದೆ. ದುಡ್ಡು ಕೊಟ್ಟು ಫಿಲಮ್ ನೋಡ್ತೀವಿ ಅಂದರೆ ಅದು ಫಸ್ಟ್ ಆಫ್ ಆಲು ಅಪ್ಪು ಸರ್ ಫಿಲಮ್ ಮಾತ್ರನೇ ನೋಡ್ತಾ ಇದ್ವಿ. ಸೊ ಇವಾಗ ತುಂಬ ಚೆನ್ನಾಗಿದೆ. ಒಳ್ಳೆ BGM ಸಖತ್ತಾಗಿ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಅದರಲ್ಲಿ ನಮ್ಮ ಅಕ್ಷಿತಾ ಬೊಪ್ಪಾಯಿ ಅವರಂತೂ ಮಸ್ತಾಗಿ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಆ್ಯಕ್ಟಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ಸೊ ಒಳ್ಳೇದಾಗಲಿ. ಸಿನಿಮಾ ತುಂಬ ಚೆನ್ನಾಗಿದೆ. ನಾನೊಬ್ಬ ಆಟೋ ಚಾಲಕ. ಸಿನಿಮಾ ನೋಡಿ ತುಂಬ ಖುಷಿ ಆಯಿತು. ನೋಡಿ, ಈ ಸಿನಿಮಾದು ನಾವು ಟ್ರೈಲರ್ ನೋಡಿದ್ವಿ ಇದಕ್ಕೆ ಮುಂಚೆ. ಅವಾಗಲೇ ನಾವು ಇದನ್ನು ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ವಿ ಫಿಲಮ್ ಇದೇ ಥರ ಬರ್ತದೆ ಅಂತ. ನಾವು ಏನು ಅಂದ್ಕೊಂಡಿದ್ವಿ, ಸಿನಿಮಾ ಹಾಗೆ ಬಂದಿದೆ. ಸಿನಿಮಾ ತುಂಬ ಚೆನ್ನಾಗಿ ಪ್ರಚಾರ ಆಗಿದೆ. ಹಾಗಾಗಿ ನಾನಲ್ಲ, ನನ್ನಂತ ಇನ್ನೂ 100 ಆಟೋ ಚಾಲಕರು ಕುಟುಂಬ ಸಮೇತರಾಗಿ ಬಂದು ಈ ಸಿನಿಮಾ ನೋಡಬೇಕು. ಈ ಸಿನಿಮಾದಲ್ಲಿ ಹೀರೋಯಿನ್ನು ಮತ್ತು ಹೀರೋ ಮತ್ತು ಕಿಶೋರ್ ಸಾರು ಎಲ್ಲರೂ ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಇಡೀ ಚಿತ್ರತಂಡಕ್ಕೆ ಆ ತಾಯಿ ಚಾಮುಂಡೇಶ್ವರಿ ತಾಯಿ ಒಳ್ಳೇದು ಮಾಡಲಿ. ಜೈ ಕರ್ನಾಟಕ. ಮತ್ತೆ